ಯಾರು ವಿರೋಧ ವ್ಯಕ್ತಪಡಿಸ್ಲಕತ್ತಾರಿ? ಅವರ ಮಕ್ಕಳು ಯಾವ ಸಲ ಕಲೀಲಕತ್ತಾರ ಕೇಳ್ರಿ. ಈಗೇನು ವಿರೋಧ ವ್ಯಕ್ತಪಡಿಸೋರು ನೀವು ಲಿಸ್ಟ್ ಕೊಡ್ಲಕತ್ತಿರಲ್ಲ ದಿನ ಮಾಧ್ಯಮದವರು. ಮೊದಲೇ ಪ್ರಶ್ನೆ, ನೀವು ನಿಜವಾಗಿ ಪತ್ರಕರ್ತರಿದ್ರೆ ಫಸ್ಟ್ ಕ್ವಶನ್ ಕೇಳಬೇಕು, ನೀವು ನಿಮ್ಮ ಮಕ್ಕಳು ಯಾವ ಶಾಲೆ ಕಲೀಲಕತ್ತಾರ? ಖಾಸಗಿ ಶಾಲೆ ಕಲೀಲಕತ್ತವರು ಅಥವಾ ಸರ್ಕಾರಿ ಕನ್ನಡ ಗಂಡು ಅಥವಾ ಹೆಣ್ಣು ಮಕ್ಕಳ ಶಾಲೆ ಕಲೀಲಕತ್ತವ್ರು? ಯಾರು ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕ್ಯಾರಲ್ಲ ಅವ್ರಿಗಟ್ಟೆ ಖಾಸಗಿ ಮತ್ತು ಸರ್ಕಾರದ ಬಗ್ಗೆ ಮಾತಾಡೋ ನೈತಿಕತೆ ಇದೆ. ಹಾಗಾದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಮಾಡಿದ್ದು ಎಲ್ಲ ಭ್ರಷ್ಟಾಚಾರ ಮಾಡ್ತವೆ. ಅಲ್ಲೇನು SC ST ಮೀಸಲಾತಿ ಇಲ್ಲ. ಸರ್ಕಾರ ನಿಗದಿಪಡಿಸಿದಷ್ಟೇ ಡೊನೇಷನ್ ತೊಗೋತಾರೆ. ಆ ಸಂಸ್ಥೆ ಬೆಳೆಸಿರ್ತಾರೆ, ಒಳ್ಳೆ ಸ್ಟಾಫೇ ಇಟ್ಟಿರ್ತಾರೆ. ಈಗ ಸರ್ಕಾರ ಬಳಿ ನಮ್ಮ ದುಡ್ಡಿಲ್ಲ, ನಾವು ಪ್ರೈವೇಟ್ ಮತ್ತು ಪಬ್ಲಿಕ್ ಒಂದು ಇದರದಿಂದ ನಾವು PPP ಮಾಡಲಲ್ಲಿ ಮಾಡ್ತೀನಂದ್ರೆ, ಇದೇ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಇದ್ದ, ಅವಾಗ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು? ಏನು ನಾಚಿಕೆ ಆಗಬೇಕು ಪ್ರಯತ್ನ. ನಾವು ಸಹಕಾರ ಕೊಡ್ಲಿಕ್ಕೇನಿದೆ? ಶಿವಾನಂದ ಪಾಟೀಲ್ ಯಾರಿಗೆ ಸಹಕಾರ ಕೊಟ್ಟಾನ ಬಿಜಾಪುರನಲ್ಲಿ? ಯಾರಿಗೂ ಕೊಟ್ಟಿಲ್ಲ. ಬರೀ ಲೂಟಿ ಮಾಡೋದು ಬಿಟ್ಟರೆ, ಬಿಜಾಪುರನಾಗ ಆಸ್ತಿ ಮಾಡೋದು ಬಿಟ್ಟರೆ ಅವ ಏನು ಜೀವನದಾಗ ಸಾರ್ವಜನಿಕವಾಗಿ ಶಿವಾನಂದ ಪಾಟೀಲ್ ಕೊಡುಗೆ ಏನೈತಿ ನೀವು ಕೇಳಬೇಕು. ಪತ್ರ ನಿಮ್ಮದು ಏನು ಕಾಂಟ್ರಿಬ್ಯೂಷನ್ ಏನು? ಬರೀ DCC ಬ್ಯಾಂಕು ಅಲ್ಲೆಲ್ಲ ಸಬ್ಸಿಡಿ ಬರ್ತೈತಿ, ಕನ್ಸೆಷನ್ ಬರ್ತೈತಿ, ಪೆಂಡಿ ಹೊಡ್ಕೊತದಾನ. ತನಗೆ ಮಾತಾಡೋ ನೈತಿಕತೆ ಇಲ್ಲದು. ತನ್ನ ಮಗನ ಕಡೆಯಿಂದ ನನಗೆ ಯತ್ನಾಡ್ರ ಕೊಡುಗೆ ಏನಂತ ಕೇಳಿಸ್ತಾರೆ. ನಾಳೆ ನನ್ನ ಮಗನೂ ಬಿಟ್ಟಿದ್ದೆ ಅಂದ್ರೆ ನನ್ನ ಮಗನೂ ಅಟ್ಟೆ ಚೂರದಾನ. ನಾ ಅಂಥ ಹಲ್ಕ ರಾಜಕಾರಣ ಮಾಡೋದಿಲ್ಲ. ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿದಾಗ ಯಾಕೆ ಮಾಡಲಿಲ್ಲ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಹೆಲ್ತ್ ಮಿನಿಸ್ಟ್ರು ಈಗ ಯಾಕೆ ಅದನ್ನು ರಾಗ ತೆಗೆದಾರ? ಬಿಜಾಪುರ ಇವತ್ತು ವಿಜಯಪುರ ನಗರ ಭಾರತದಲ್ಲಿ 3ನೇ ಒಳ್ಳೆಯ ಗಾಳಿರೋ ನಗರ. ಇಡೀ ಕರ್ನಾಟಕದ ಯಾವುದೇ ಭಾಗದಿಂದ ಬಿಜಾಪುರಕ್ಕೆ ಬಂದರೆ 10 ವರ್ಷದ ಹಿಂದಿನ ಬಿಜಾಪುರ ಈಗ ಬದಲಾವಣೆ ಆಗಿದೆ. ಇಲ್ಲಿ ಸಾಕಷ್ಟು ಬೆಲೆಗಳು, ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ. ಇಲ್ಲಿ ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ, ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಸಾವಿರಾರು ಇಲ್ಲಿ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ತದೆ. ನೀವು ಮಾಡು, ನಿಮ್ಮ ದಮ್ ಇದೆಯಾ ಶಿವಾನಂದ ಪಾಟೀಲ? ನಿನ್ನ ಬೆನ್ನು ಹತ್ತದಂಥ ಚೀಲಗಳ ಕಡೆಯಿಂದ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ? ವಿರೋಧ ಕಾರಣ ಅಂದರೆ ಬಿಜಾಪುರ ಡೆವಲಪ್ಮೆಂಟ್ ಆಗ್ತದೆ. ಇನ್ನೊಂದು ಮೆಡಿಕಲ್ ಕಾಲೇಜ್ ಆಯ್ತಂದ್ರೆ ಇಲ್ಲಿ ಸಾವಿರಾರು ನಮ್ಮ ನಿರುದ್ಯೋಗ ಯುವಕರಿಗೆ ಕೆಲಸ ಆಗ್ತದೆ, ಡಾಕ್ಟರ್ಸಿಗೆ ಒಂದು ಉದ್ಯೋಗ ಆಗ್ತದೆ. ಅದರಿಂದ ವಿಜಯಪುರದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ. ಇದು ಮತ್ತೆ ಯತ್ನಾಳಿಗೆ ಕ್ರೆಡಿಟ್ ಹೋಗ್ತದೆ. ಇವತ್ತು ನಾನೇ ತೊಗೋತೀನಂತಿಲ್ಲ, BLD ಅವರು ತೊಗೋಬೋದು, KLE ಅವರು ತೊಗೋಬೋದು. ಯಾರು ಟೆಂಡರ್ ಹಾಕ್ತಾರೋ ಅವ್ರಿಗೆ ಆಗ್ತದೆ. ನನಗೆ ಈ PPP ಮಾಡಲ್ ನಾನು ತೊಗೋಬೇಕನ್ನೋ ಹುಚ್ಚೇನಿಲ್ಲ. ನಾ ಪ್ರೈವೇಟ್ ಮತ್ತೊಂದು ಮೆಡಿಕಲ್ ಕಾಲೇಜ್ ನಾನು ಮಾಡ್ತೀನಿ. ಏನೋ ಯಾವುದು PPP ಮಾಡಲ್ ಬೇಡ, ಏನು ಬೇಡ. ನಮ್ಮ ತಾಕತ್ತೈತಿ, ನಾವು ಮಾಡ್ತೀವಿ. ಆದರೆ ಇವತ್ತು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ನೀವು ನಿಮ್ಮ ಮಕ್ಕಳನ್ನ BM ಪಾಟೀಲ್ ಪಬ್ಲಿಕ್ ಸ್ಕೂಲಾಗಿ ಇಟ್ಟದಾರ, ಸಂಗನ ಬಸವ ಶಿಶುನಿಕೇತನದಾಗ ಇಟ್ಟದಾರ, ಡೆಪೋಟ್ ಹಿಲ್ಸ್ದಾಗ ಇಟ್ಟದಾರ, ಕನ್ನಡ ಶಾಲೆಯಾಗ ನಿಮ್ಮ ಮಕ್ಕಳು. ನೀವು ಅದನ್ನು ಇದ್ದರೆ ನೀವು ಪ್ರತಿಕ್ರಿಯೆ ಕೊಡ್ರಿ. ನಿಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಕಲಿತಾರೆ, CBSE ಕಲಿತಾರೆ. ನೀವು ಕತ್ತಿ ಹೇಳಕತ್ತೀರಿ ಸರ್ಕಾರ ಬಗ್ಗೆ. ನಿಮ್ಗೆ ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು, ಸರ್ಕಾರಿ ನೌಕರಿ ಬೇಕು. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆ ನಿಮ್ಮ ಮಕ್ಕಳು ಕಲಿಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು ಹುಷಾರಾಗಬೇಕು. ನೋಡಿರಿ, ಸರ್ಕಾರ PPP ಮಾಡಲ್ ಅಂದ್ರೆ ಒಂದು ಗೈಡ್ಲೈನ್ಸ್ ಇರ್ತದೆ. ಬಡ ಮಕ್ಕಳಿಗೆ ಅನಾನುಕೂಲ ಆಗಲ್ಲ. ಏನು ಅನಾನುಕೂಲ ಆಗ್ತದೆ ಹೇಳ್ರಿ? ಬಡ ಮಕ್ಕಳಿಗೆ ಈಗ ಏನು ಅನಾನುಕೂಲ? ನಾಳೆ ಖಾಸಗೀಕರಣ ಆಯ್ತು ಅಂತಂದ್ರೆ ಉಳಿದಕ್ಕೆಲ್ಲನೂ ಅವರು ದುಡ್ಡು ತೊಗೊಳ್ತಾರೆ, ಪೇಮೆಂಟ್ ಮಾಡ್ತಾರೆ, ಫೀಸ್ ಅಂತೇಳಿ ಎಕ್ಸ್ಟ್ರಾ ಫೀಸ್ ತೊಗೊಂಡ್ರೆ ತೊಂದರೆ ಆಗುತ್ತೆ. ಯಾರಾದರೂ ತೊಗೋರಿ, ಸರ್ಕಾರಿ ಸ್ಕೂಲ್ನಾಗ ಮೆಡಿಕಲ್ ಕಾಲೇಜ್ನ ಪುಕ್ಕಟ್ಟು ಹಂಗೇನು ಹಿಡಿದಿಲ್ಲ. ಅಲ್ಲೂ ಫೀ ಕೊಟ್ಟೇಬೇಕು. ಮೆರಿಟ್ ಇದ್ದವ್ರಿಗೆ ಎಲ್ಲಾದ್ರೂ ಮೆರಿಟ್ನಾಗ ಸಿಕ್ಕೇ ಸಿಗ್ತದೆ. ಯಾರು ಸರಿಯಾಗಿ ಪರ್ಸೆಂಟೇಜ್ ಮಾಡೋದಿಲ್ಲ ಅವರು ಡೊನೇಷನ್ ಕೊಟ್ಟು ಹೋಗ್ತಾರೆ. ಬಡವರಿಗೇನು ಕೊಡ್ತಿಲ್ಲ. SC ST ಮೀಸಲಾತಿ ಒಳಗೇನು ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ತೊಂದರೆ ಆಗೋದಿಲ್ಲ. ಮೆರಿಟ್ ಇದ್ದವ್ರಿಗೆ ಸರ್ಕಾರಿ ನಿಗದಿಪಡಿಸಿದ ಹಣ ಅಟ್ಟೆ ತೊಗೋಬೇಕು. ಉಳ್ಕಿ ತೊಗೊಂಡ್ರೆ ಆ ಮಾನ್ಯತೆ ರದ್ದಾಗ್ತದೆ. ಇಟ್ಟು ಕಾಮನ್ ಸೆನ್ಸ್ ಇಲ್ಲದ ಕೆಲವು ಮಂದಿ ಮಾತಾಡಕತ್ತಾರೆ.
ಬ್ಯಾಡ ಅಂದ್ರೆ ಬಿಡಲಿ, ನನಗೇನಾಗೋದಿಲ್ಲ. ನನಗೇನು ಅದರಿಂದ ಏನು ದೊಡ್ಡ ಆಘಾತ ಏನಾಗೋದಿಲ್ಲ. ಇದೇನೋ ಕಂಟ್ರೋಲ್ ಕಳ್ಕೊಂಡಾರ, ಏನೂ ನಡೆಯಲಾಗಿದೆ. ಅದಕ್ಕೆ ಇಂಥವೆಲ್ಲ ರಾಗ ಪ್ರಲಾಪಗಳನ್ನು ಮಾಡ್ಲಕ್ಕ. ಸರ್ ಮೊನ್ನೆ ಒಂದು ನೀವು ಟ್ವೀಟ್ ಮಾಡಿದ್ರೆ ಸರ್ 21 ದಿನಗಳ ಕಲಿಕಾ ದಿನಗಳಂತೇಳಿ ಆಚರಣೆ ಮಾಡೋದಿಲ್ಲ ಸರ್, ಅದರೊಳಗೆ ಈದ್ ಮಿಲಾದ್ ಬಗ್ಗೆ ಸ್ಟಡಿ ಮಾಡಬೇಕು. ಅದನ್ನು ಯಾಕೆ ಸ್ಟಡಿ ಮಾಡ್ಬೇಕ್ರಿ? ಏನು ಸರ್ ಆ ವಿಷಯ ಏನು? ಇಲ್ಲ, ಹಿಂದೂಗಳು ಯಾಕೆ ಅದನ್ನು ಓದಬೇಕು, ಈದ್ ಮಲ್ಲಾದ್ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವೇನಾದ್ರು ಉಗಾದಿ ಬಗ್ಗೆ ಹೇಳಿರ? ದೀಪಾವಳಿಯು ಹಿಂದೂಗಳು ಇವತ್ತು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವು ಪುಸ್ತಕದಲ್ಲಿ ಸೇರಿಸಿದ್ರೆ, ಈದ್ ಮಿಲಾದ್ ಒಂದೇ ಯಾಕೆ ಸೇರಿಸಿದ್ರಿ? ಇದು ಮುಸ್ಲಿಂ ಕ್ರಿಸ್ತೀಕರಣ ಬಿಟ್ಟರೆ ಈದ್ ಮಿಲಾದ್ ಹಿಂದೂಗಳಿಗೇನು ಸಂಬಂಧ? ಹಿಂದೂಗಳ ಏನದಾವು ಹಬ್ಬಗಳು, ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡಿರಿ. ಜಾತ್ಯತೀತ ಆದರೆ ಎಲ್ಲನೂ ಮಾಡಬೇಕು, ಎಲ್ಲ ಧರ್ಮದ್ದು ಮಾಡಬೇಕು. ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮು ಪ್ರಚೋದನೆ. ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಅಲ್ಲ, ಈ ರೀತಿ ಅವರು ಬರೀ ತೋರಿಕೆಗೆ ಅನೇಕ ಕೆಲಸಗಳಾಗ್ತಾ ಇದ್ದಾವೆ. ಹೌದು. ಈಗ ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಯನ್ನು ಆಯ್ಕೆ ಮಾಡಿದ್ದಾಗಲಿ, ಆಮೇಲೆ ಈ ರೀತಿ ಬರೀ ಅವ್ರಿಗೂ ಕೂಡ ಮುಗಿ ತುಪ್ಪ ಹಚ್ಚೋ ಕೆಲಸನ ಆಗ್ತಾಯಿದೆ. ಅದು ಅವ್ರಿಗಾದ್ರೂ ಪುಷ್ಟೀಕರಣ ಮಾಡ್ತಾರೆ, ಸಂಪೂರ್ಣ ಆಗ್ತಿದೆ ಅಂತ. ಅವ್ರಿಗೇನು ಒಳ್ಳೇದಾಗೋದಿಲ್ಲ ರೀ. ಒಬ್ಬ ಯಾವನೋ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೇನು ದೊಡ್ಡ ಕ್ರಾಂತಿ ಏನಾಗೋದಿಲ್ಲ. ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು. ದೇಶಭಕ್ತಿ ಕಲಿಸೋ ಯಾವ್ದಾರು ಕೆಲಸ ಮಾಡ್ತೀರಾ? ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆಯಾ? ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟಿದೆ ನಿಮ್ಮ ಪುಸ್ತಕದಲ್ಲಿ? ಮಹಾರಾಣಾ ಪ್ರತಾಪರ ಬಗ್ಗೆ ಎಷ್ಟಿದೆ ನಿಮ್ಮದು? ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಎಷ್ಟಿದೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಷ್ಟಿದೆ? ಸನಾತನ ಧರ್ಮದ ಬಗ್ಗೆ, ಆದಿ ಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಕತ್ತೀರ? ಇಲ್ಲ. ಹಳ್ಳಿ ಮಳ್ಳಿ ಅದೇ ಔರಂಗಜೇಬ, ಅದೇ ಟಿಪ್ಪು ಸುಲ್ತಾನ, ಬರೀ ಅವ್ರನ್ನೇ ವೈಭವೀಕರಣ ಮಾಡ್ಲಕತ್ತೀರಿ. ಮತ್ತು ಈಗ ಈದ್ ಮಿಲಾದ್ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳಕತ್ತೀರಿ. 21 ದಿನಗಳ ಪಟ್ಟಿಯಲ್ಲಿ ಮತ್ತೆ ಬೇರೆ ಯಾವುದೇ ಹಬ್ಬಗಳ ಬಗ್ಗೆ ಪ್ರಸ್ತಾಪ ಇಲ್ಲ ಇಲ್ಲ, ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾವ ಧರ್ಮದ ಬಗ್ಗೆನೂ ಇಲ್ಲ. ಅದಕ್ಕೇ ನಾವು ವಿರೋಧ ಮಾಡ್ತಾಯಿದ್ವಿ. ನಾವು ವಿರೋಧ ಯಾಕೆ ಮಾಡ್ತಾಯಿದ್ವಿ ಅಂದರೆ, ಜಾತ್ಯತೀತ ಅಂದರೆ ಎಲ್ಲ ಧರ್ಮದ ಬಗ್ಗೆ ಹೇಳಿ, ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ರಿ. ಅದು ಇಲ್ಲೇ ಇಲ್ಲ ಅದರೊಳಗೆ. ಸರ್, ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿ ಪಾದಯಾತ್ರೆ ಕೂಡ ಮಾಡಿದ್ರು. ಎಲ್ಲರೂ ಕೂಡ ಒಂದು ಧರ್ಮಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು BJP ಎಲ್ಲರೂ ಕೂಡ ಒಂದು ಹೋರಾಟ ಕೂಡ ಮಾಡಿದ್ರು. ಇದ್ರ ಬೆನ್ನಲ್ಲೇ ಏನು ಅಂತಂದರೆ ಅನೇಕ ಅಂದರೆ ಧರ್ಮಸ್ಥಳದ ಏನು ಮಠಾಧಿಕಾರಿ ಅವರೇನು ಅಧಿಕಾರಿಗಳಿದ್ದಾರೆ ಅವರಿಂದ ಒಂದು ವಿರೋಧ ವ್ಯಕ್ತವಾಗಿದೆ ಅನ್ನೋ ಕೂಡ ಮಾಹಿತಿ ಇದೆ. ಯಾರಿಂದ್ರೆ ಅವರ ಬ್ರದರ್ ಧರ್ಮಾಧಿಕಾರಿಗಳ ಆಡಳಿತ ಮಂಡಳಿ. ಅದಕ್ಕೆ ಈ ಪಾದಯಾತ್ರೆ ಮುಖಾಂತರ BJP ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಅಂತ ಕಾಂಗ್ರೆಸ್ ಯಾವ ಸಾಧನೆ ಮಾಡ್ಲಿಕ್ಕೆ ಇವರು ಹೋದರು? ಈಗ ಅದು ಮುಗಿದು ಹೋದಂತೆ ಇಡೀ ರಾಜ್ಯದ ದೇಶದ ಜನರಿಗೆ ಗೊತ್ತಾಗೈತೆ. ಕಾಂಗ್ರೆಸ್ಸು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ SIT ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಅನುಭವ ಸೋನಿಯಾ ಗಾಂಧಿಯಿಂದ ಆಗಿದೆ. ಈಗಾಗಲೇ SIT ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿ ಏನೋ ಯಾವ ಕುರು ಸಿಕ್ಕಿಲ್ಲ, ಯಾವ ಬುರುಡೆ ಸಿಕ್ಕಿಲ್ಲ, ಯಾವ ಎಲು ಸಿಕ್ಕಿಲ್ಲ, ಯಾವುದೇ ಅತ್ಯಾಚಾರಕ್ಕೊಳಗಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಬುರುಡೆ ಏನೂ ಸಿಕ್ಕಿಲ್ಲ. ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ. ಈ ವಿಜೇಂದ್ರ ಹೋಗೋದ್ರಿಂದ ಏನಾಗೋದಿದೆ? ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ, ಕರಾವಳಿ ಜನರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ, ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ. ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ DK ಶಿವಕುಮಾರ್ ಮನ್ಯಾಗ ಊಟ ಮಾಡಿ, ಸಿದ್ದರಾಮಯ್ಯ ಮನ್ಯಾಗ ಮುಂಜಾನೆ 6ಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ BJP ನಾಯಕರು ನಡೆದಂಥದ್ದು. ಇದಕ್ಕೆ 7-8 ಸಾವಿರ ಮಂದಿ ಕೊಡಲ್ಲ, ಮಂದಿ ಇಲ್ಲ, ಬರೋ 7-8 ಸಾವಿರ. ನಾನು ನಿನ್ನೆ ಒಂದು ಘಟಪ್ರಭಾ ಸಣ್ಣ ಹಳ್ಳಿಗೆ ಹೋಗಿದ್ದೆ, 4ರಿಂದ 5 ಸಾವಿರ ಮಂದಿ ಕೊಟ್ಟಿದ್ದೆ. ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ, ಡಾಬಾ ಕೊಡ್ಕೊಂಡು ಏನಿಲ್ಲ. ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಧರ್ಮಸ್ಥಳ ಈಗ ಮುಗಿದು ಹೋದತ್ತೆ. ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಬಿಟ್ಟಾನೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವರಿಂದ ಏನು BJP ಉದ್ಧಾರ ಆಗೋದು. ಸರ್, ಈಗ ಒಂದು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು ಹೆಲಿಕಾಪ್ಟರ್ ಒಂದು ಜೆಟ್ ವಿಮಾನ ಖರೀದಕ್ಕೆ ಮುಂದಾಗಿದೆ ಸರ್.
ಅಭಿವೃದ್ಧಿ ಕೆಲಸಗಳ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅಂತೇಳಿ ಜನರೆಲ್ಲ ಹೋರಾಟ ಆಗಿಲ್ಲ, ವಿರೋಧ ವ್ಯಕ್ತಪಡಿಸುವ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಸರ್ ಆಗಿದ್ರೆ ಸರ್ಕಾರ. ನೋಡಿ, ಹೆಲಿಕಾಪ್ಟರ್ ಅವಶ್ಯಕತೆ ಇಲ್ಲ, ವಿಮಾನವೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದಾವ. ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು. ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಅದೇ ಮನೆ ಇದ್ದಂಗೆ ಅದ ಈಗ ಟ್ರೈನ್ಗಳು. ಸಾರ್ವಜನಿಕ ದುಡ್ಡು, ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಕತ್ತಿರಲ್ಲ. ಅದೇ ಬಡವ್ರಿಗೆ ಮನೆ ಕಟ್ಟಿಕೊಡ್ರಿ, ಲಕ್ಷಾಂತರ ಮನೆ ಆಗ್ತಾವೆ. ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ 25 ಲಕ್ಷ ರೂಪಾಯಿ ತಗೋತಾರೆ. ಬೆಂಗಳೂರಿನಿಂದ ಇವರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು, ಕನಿಷ್ಠ 75ರಿಂದ 1 ಕೋಟಿ ರೂಪಾಯಿ ಕೊಡ್ತಾರೆ. ಯಾರು ಅಪ್ಪನ ದುಡ್ಡು ಅದು ಕೊಡ್ತಾರೆ? ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಬಡವರಿಗೆ ಅದನ್ನು ಉಪಯೋಗ ಮಾಡಬೇಕು ಹೊರತು, ಈಗಾಗಲೇ ಸಾಕಷ್ಟು ಮಾಹಿತಿ ಹಾಕೋದಾಗ ತೆಗೆದಾರೆ. 100 ಕೋಟಿ ರೂಪಾಯಿ ಹೆಲಿಕಾಪ್ಟರ್ಗೆ ಎಲ್ಲ ನಮ್ಮ ಸರ್ಕಾರ ಇದ್ದಾಗೂ ಹಾರಾಡ್ಯಾರ. ಒಂದೇ ಭಾರತ್ ನೋಡ್ರಿ, ಒಂದೇ ಭಾರತ್ ನಾನೇ ಮನೆ ಬಂದೆ. 6 ಗಂಟೆಗೆ ಬರ್ತಾನೆ ಬೆಂಗಳೂರು, 10 ಗಂಟೆಗೆ ಹುಬ್ಳಿಯಾಗ ಇರ್ತಾನೆ. ಏನಿರ್ತದೆ, ಆರಾಮ್ ಬರ್ತೀವಿ. 4 ಸಲ ತಿಲ್ಲ ಕುಳ್ಳ ಕೊಡ್ತಾರೆ. ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ, ಇದು ಹವ್ಯಾಸ ಆಗೈತಿ, ಶೋಕಿ. ನನಗೇನು ಗೊತ್ತಿಲ್ಲ, ಅಲ್ಲಿ ಏನಾಗಿದೋ ಗೊತ್ತಿಲ್ಲ. ಆದ್ರೆ ನಡೆದಂಥದ್ದು ಭಾಳ ಖೇದಕರ. ಹಂಗಾಗಬಾರ್ದಾಗಿತ್ತು. ಯಾರೇ ಸಂಚು ದೇವ್ರ ವಿರುದ್ಧ ಮಾಡ್ತಾರೆ, ದೇವ್ರ ಶಿಕ್ಷೆ ಕೊಡ್ತಾರೆ. ನಾವ್ಯಾರು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅವ್ರಿಗೆ ನಾ ಸುಮ್ಮನೆ ವಿದೌಟ್ ಪ್ರೂಫ್ ನಾ ಹೇಳೋದಿಲ್ಲ. ಒಟ್ಟು ನಾ ಹೇಳೋದೇನಂದ್ರೆ, ಯಾರು ಇಂಥ ತಪ್ಪು ಮಾಡ್ಯಾರ ದೇವ್ರ ಶಿಕ್ಷೆ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾನೆ. ಅದು ಮೂರ್ಖತನ. 13 ವರ್ಷ ನಂತರ ಹೋಗ್ಲಾಕತ್ತೀರಿ ನೀವು. ಅವಾಗ ಅಶೋಕನೇ ರಾಜ್ಯದ ಗೃಹ ಮಂತ್ರಿ ಇದ್ದ, ಅವಾಗೇ CBI ತನಿಖೆ ಕೊಡಬೇಕಾಗಿತ್ತು. ತನಿಖೆ ಆಗೈತಿ. ತನಿಖೆದಾಗ ಏನೂ ಹೊಂಟಿಲ್ಲ. ಯಾರ ಮ್ಯಾಗ ಇವ್ರು ಆರೋಪ ಮಾಡ್ತಾರಲ್ಲ ಅವ್ರದ್ದೇನಾದ್ರೂ ಕ್ರೂ ಸಿಕ್ಕೈತೆ? ಇಲ್ಲ. ಅದಕ್ಕೆ ಅದು ಕ್ಲೋಸ್ ಆಗಿದೆ. ಇದು ಕೇವಲ ವಿಜೇಂದ್ರ ಮಾಡಿರೋ ನಾಟಕ. ನ್ಯಾಯ ಸಿಗುವುದಿಲ್ಲ ನೋಡ್ರಿ. ಕೆಳಗಿನ ಕೋರ್ಟ್ ಹಿಡಿದು ಹೈಕೋರ್ಟ್ ಥರ ಎಲ್ಲ ಕಡೆ ಅದು ಡಿಸ್ಮಿಸ್ ಆಗಿದೆ ಈ ಕೇಸು. ಯಾವುದೇ ಸಾಕ್ಷ್ಯಗಳು ಸಿಗಲಾರ್ದು. ಈಗ ಅವ್ರಿಗೇನು ನ್ಯಾಯ ಕೊಡೋರಿದ್ದೀರಿ ನೀವು? ಅದು ಕೋರ್ಟ್ ಮೆಟ್ಲಿದ್ರೆ ನಾವು ಬಿಜೆಪಿಯಿಂದಲೇ ಸರ್ಕಾರದಿಂದ ಬಿಜೆಪಿಯಿಂದ ಎಲ್ಲ ಏನು ದುಡ್ಡು ಏನಿದೆ ಎಲ್ಲ ಒಳ್ಳೆ ಅವರು ರಗಡು ಲೂಟಿ ಮಾಡ್ಯಾರ ಕರ್ನಾಟಕ. 1 ಕೋಟಿ 2 ಕೋಟಿ ಕೊಡಲಿ ಏನಾಗೋದಿಲ್ಲ. ಸುಮ್ಮನೆ ಅದು ಅಲ್ಲಿ ಹೋಗಿ ಚಿಮಾರಿ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದ್ರೆ 2 ರೀತಿಯಿಂದ BJP ಬಗ್ಗೆ ತಪ್ಪು ಕಲ್ಪನೆ ಬರ್ತವೆ. ಒಂದು, ಇವರು ಉದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ದು ರಿಜೆಕ್ಟ್ ಮಾಡಿಸಿದ್ರು ಅಥವಾ ಒಂದು ಆಪಾದನೆ ಬರ್ತದೆ. ಎರಡನೇದು, ಇವತ್ತು CBI ತನಿಖೆ ಕೊಟ್ಟಾಗೂ ಸಹ ಇದು ಏನೂ ಆಗಿಲ್ಲ ಅಂದಮೇಲೆ ಮತ್ತೆ ಆ ಏಜೆನ್ಸಿ ಕೊಡೋರದಿರಿ. ಈಗ ನ್ಯಾಯ ಐತ್ರಿ. CBIಗಿಂತ ವಿಶ್ವಾಸಾರ್ಹ ನ್ಯಾಯ. ಹೌದಪ್ಪ, 13 ವರ್ಷ ನಂತರ ಏನು ಸಿಗ್ತದೆ? ಏನು ಸಾಕ್ಷಿಗಳು ಇರ್ತಾವೆ? ಅದಕ್ಕೆ ಇದು ಏನಾಯ್ತು, ಸುಮ್ಮನೆ ನಾಟಕ ಮಾಡ್ಲಕತ್ತಾರೆ. ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಒಂದು ತಮ್ಮ ರಾಜಕೀಯ ದಾಳಕ್ಕೆ ಉಪಯೋಗ ಮಾಡ್ತಾರೆ. ಹಿಂದಕ್ಕೆ ಎಡಗೈ ಜನ ಉಪಯೋಗ ಮಾಡಿಕೊಂಡ್ರು 8 ದಿವಸ. ಈಗ ಇವರು ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷ ಮಾಡ್ಕೊಳ್ತಾರೆ. ಈ ಸಿದ್ಧಿವಿನಾಯಕ ಇಲ್ಲಿ ದೇಶಿ ಹೆಣ್ಣು ಮಕ್ಕಳಿಗೆ ದೇಶಿ ಅಲ್ಲ, ಇಲ್ಲಿಯವರೇ. ಇದು ನಮ್ಮ ವಿಜಯಪುರದಲ್ಲೇ ಒಂದು ಮಾದರಿ. ಯಾವಾಗಲೂ ಗಣೇಶನ ಹಬ್ಬ ಹಿಂಗೆ ಆಗು ನೋಡ್ರಿ. ಇವತ್ತು 12 ಗಂಟೆಗೆ ಅವ್ರು ಎತ್ತಾ ಇದ್ದಾರೆ. ಇಡೀ ಬಿಜಾಪುರ ಜನ ಈ ಒಂದು ಕಾರ್ಯಕ್ರಮದ ಒಂದು ಕಂಡು ತುಂಬ್ಕೋತಾರೆ. ಇಲ್ಲಾಂದ್ರೆ ರಾತ್ರಿ ಬಾರೋವಂತ ಕ್ಯಾರಿ ಅವರೇ, ಕುಣಿಯೋರು ಅವರೇ, ನೋಡೋರು ಅವರೇ. ಯಾವಾಗ ಯಾವುದೇ ಜಾತ್ರೆ ಆಗಲಿ, ಯಾವುದೇ ಒಂದು ದೊಡ್ಡ ಭಗವಂತನ ಒಂದು ಕಾರ್ಯಕ್ರಮ ಇದ್ದರೆ ಜನ ನೋಡಬೇಕು, ಜನ ಆನಂದ ಪಡಬೇಕು. ಅದು ಜೋರಾಪುರದವ್ರು ಇವತ್ತೇನು ನಮ್ಮ ಶಂಕರಲಿಂಗ ದೇವಸ್ಥಾನದವ್ರೇನು ಒಂದು ಈ ಪದ್ಧತಿ ಹಾಕ್ಯಾರಲ್ಲ. ನಾ ಎಲ್ಲ ವಿಜಯಪುರ ಗಣಪತಿಯ ಏನು ಮಂಡಳಿಗಳದಾವ ವಿನಂತಿ ಮಾಡ್ಕೋತೀನಿ, ಮುಂದಿನ ವರ್ಷ ಆದರೂ ನೀವು ಸಹ 12 ಗಂಟೆಗೆ ಮಧ್ಯಾಹ್ನಕ್ಕೆ ಏನು ವಿಸರ್ಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿರಿ. 7-8 ತನಕ ಜನ ಇರ್ತಾರೆ. ಅಟ್ರಾಗ ಎಲ್ಲ ಮುಗಿಸಿ ಹೋಗಿ ಊಟ ಮಾಡಿ ಮನ್ಯಾಗ ಮಕ್ಕೋರಿ. ಇದು ರಾತ್ರಿ 4-5 ಎಲ್ಲರಿಗೂ ತೊಂದರೆ, ಜನರಿಗೂ ತೊಂದರೆ, ಅಲ್ಲಿದಿಂದ ಓಡಾಡೋರಿಗೂ ತೊಂದರೆ. ಆ ಪದ್ಧತಿ ಇವತ್ತೇನು ಇವ್ರು ಹಾಕ್ಯಾರಲ್ಲ, ಇದೇ ಪದ್ಧತಿ ಮುಂದಿನ ವರ್ಷ ಆದರೂ ಈ ಬಿಜಾಪುರದಲ್ಲಿ ಜಾರಿ ಆಗ್ಲತ್ತ ನಾವು ವಿನಂತಿ ಮಾಡ್ಕೊತೀವಿ. ನೋಡ್ರಿ, ಯಾರೋ ಕೆಲವೊಂದು ಮಂದಿ ಮಾಡ್ತಾರೆ ಹೇಳಿ ಇಡೀ ಸಮುದಾಯ ಬಗ್ಗೆ ನಾವು ಮಾತಾಡ್ಬಾರ್ದು. ಅಲ್ಲೂ ಸಾಕಡೆ ತಪ್ಪು ಮಾಡ್ತಾರೆ. ತಪ್ಪು ಎಲ್ಲ ಕಡೆ ಆಗೇ ಆಗ್ತೈತಿ. ಯಾವ ಸಮಾಜನೂ 100ಕ್ಕೆ 100 ನಾನು
ನೂರಕ್ಕೆ ನೂರು ಸತ್ಯ ಐತೆ ತಿಳಿದಿಲ್ಲ. ಕೆಲವೊಂದು ಮಂದಿ ಇರ್ಬೋದು, ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ. ಅದಕ್ಕೆ ಅದು ಹಿಂದೂ ಧರ್ಮನೇ ಉದಾಹರಣೆ ಕೊಡೋದು ಅವಶ್ಯಕತೆ ಇಲ್ಲ. ತಮ್ಮ ಧರ್ಮದಲ್ಲಿರೋರ ಬಗ್ಗೆ ಉದಾಹರಣೆ ಕೊಡಬೇಕು ಹೊರತು ಮತ್ತೊಂದು ಧರ್ಮದ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ಆ ಮೆರವಣಿಗೆಲಿ ಯಾರು ಮಾಡಂಗಿಲ್ಲ ಅಂತ ಹಂಗಿದ್ರೆ ಮಾಡ್ತಾರೆ, ಎಲ್ಲದ್ರಾಗೂ ಮಾಡ್ತಾರೆ. ಅವ್ರು ಇರೋ ಒಂದು 5% ಇರೋರೆ ಹಿಂದೆ ಇರ್ತಾರೋ ಅದು ಯಾರು ಶಾಂತ ರೀತಿಯಿಂದ ಯಾರೂ ಮಾಡೋದಿಲ್ಲ. ಹಿಂದೆ ಗದ್ದಲ ಮಾಡೋರು ಇದ್ದೇ ಇರ್ತಾರೆ.